ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬರ್ತಿದ್ದೀನಿ ಅಂದರೆ, ಈಗಾಗಲೇ ಜೂನ್ 9ನೇ ತಾರೀಕು ಬಂತು, ಜುಲೈ 9ನೇ ತಾರೀಕು. ಆದರೂ ನಿಮಗಿನ್ನು ಜೂನ್ ತಿಂಗಳದು, ಜುಲೈ ತಿಂಗಳದ್ದು ಇನ್ನೂ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ? ಈಗ ಸರ್ಕಾರ SC ST ಇದು ಮೀಸಲಿರೋ ದುಡ್ಡನ್ನ ತಗೊಂಡಿದೆ. ಅದರಿಂದ ಏನಾದರೂ ದುಡ್ಡು ನಮಗೆ ಬರಲ್ವಾ, ಅದು ನಿಂತೋಗುತ್ತಾ ಅನ್ನೋ ಊಹಾಪೋಹಗಳು ಸಹ ಓಡಾಡ್ತದವೆ. ಅದನ್ನು ಸಹ ನೀಗಲಾಡಿಸ್ತೀನಿ. ಹಾಗೆ ನಿಮಗೆ ಯಾವಾಗ ಅಮೌಂಟ್ ಬರುತ್ತೆ ಅನ್ನೋದನ್ನು ಸಹ ಈ ವಿಡಿಯೋದ ಕೊನೆಯದಲ್ಲಿ ಹೇಳ್ತೀನಿ. ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಕೊನೆಯ ತನಕ ಪ್ಲೀಸ್ ನೋಡಿ ಫ್ರೆಂಡ್ಸ್. 80% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅಲ್ಲಿ ಪಕ್ಕದಾಗಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಬೇಗ ನಾನು ವಿಡಿಯೋ ಮಾಡಿದ್ದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದ್ದರಿಂದ ನಾನು ಮಾಡೋಂತಹ ಸರ್ಕಾರದ ಯೋಜನೆಗಳು ಮಾಡ್ತಾ ಇರ್ತೀನಿ. ಅದರಿಂದ ನೀವು ಬೇಗ ಹಾಕಿ ನೀವು ಅದರಿಂದ ಫಲಾನುಭವಿಗಳಾಗಿ ನೀವು ಅದರ ಲಾಭ ಪಡ್ಕೋಬೋದು. ಆದ್ದರಿಂದ ನೀವು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈಗ ಏನಂತ ಹೇಳಂದರೆ, ಗೃಹಲಕ್ಷ್ಮಿ ಅಮೌಂಟ್ ಇನ್ನು ಜೂನ್ ಇಂದು ಬಂದಿಲ್ಲ, ಜುಲೈಯಿಂದ ಬಂದಿಲ್ಲ. ಇನ್ನು ಮುಂದಿನ ಎರಡು ದಿನ ಅಂತ ಹೇಳ್ತಲೇ ಬರ್ತಾ ಇದ್ದಾರೆ. ಆದರೆ ಇನ್ನೂ ಅಮೌಂಟ್ ಯಾಕೆ ಬಂದಿಲ್ಲ ಅಂತೇಳಿ ನೀವು ಪ್ರಶ್ನೆ ಮಾಡ್ತಿದ್ರಿ. ಹಾಗೆ ಈಗ ಇನ್ನೊಂದು ಇದು ಅಂದರೆ ವಿಷಯ ಓಡಾಡ್ತಿರೋದು ಅಂದರೆ, SC STಗೆ ಮೀಸಲಿಟ್ಟಿರೋ ಅಮೌಂಟು ತೆಗೆದುಕೊಂಡಿದೆ ಸರ್ಕಾರ. ಅದರಿಂದ ಏನಾದರೂ ನಮಗೆ ಅಮೌಂಟ್ ಬರಲ್ವಾ, ಅಥವಾ ಅದನ್ನು ಬರೀ SC STರಿಗೆ ಮಾತ್ರ ಅಮೌಂಟ್ ಕೊಟ್ಬಿಡ್ತಾರ, ಅವ್ರಿಗೆ ಮಾತ್ರ ಹೋಗುತ್ತಾ, ನಮಗೆ ಇನ್ನು ಉಳಿದಿರೋಂತಹ ಮಿಕ್ಕಿರೋ ವರ್ಗಗಳಿಗೆ ಅಮೌಂಟ್ ಬರಲ್ವಾ ಅಂತೇಳಿ ಸಹ ಪ್ರಶ್ನೆಗಳು ಓಡಾಡ್ತಿದ್ದಾವೆ. ಹಾಗೆ ಈಗ ಇದು ಲೋಕಸಭೆ ಚುನಾವಣೆ ಮಾತ್ರ ಮೀಸಲಾಗಿತ್ತಾ, ಇನ್ನು ಬರಲ್ವಾ ಅಮೌಂಟು ಅಂತೇಳಿ ಸಹ ಕೇಳ್ತಿದ್ರಿ. ಅದಕ್ಕೇನು ಅಂದರೆ, ಈ ಸ್ಪಷ್ಟನೆ ಏನು ಅಂತೇಳಿ ಅಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರಂತೆ, SC STಗೆ ಇಕ್ಕಿರೋಂಥ ಮೀಸಲಿನ ಅಮೌಂಟ್ನ ನಾವು ತೆಗೆದುಕೊಂಡಿದ್ದೀವಿ. ಅದು ಬರೀ SC ST ಮಹಿಳೆಯರಿಗೂ ತಲುಪುತ್ತೆ ಅಮೌಂಟು. ಅವರು ಹೆಚ್ಚಿನದಾಗಿ ಅವರೇ ಇರೋದ್ರಿಂದ ಅವರಿಗೂ ಸಹ, ಮತ್ತು ಇನ್ನುಳಿದ ಜಾತಿ ಸಮುದಾಯಗಳಿಗೂ 2,000 ಅಮೌಂಟ್ ಕೊಡೋದ್ರಿಂದ ಅವರು ಆರ್ಥಿಕವಾಗಿ ಸಬಲೀಕರಣ ಆಗ್ತಾರೆ. ಅವ್ರ ಜೊತೆಗೆ ಇವರು ಸಹ ಮುಂದುವರಿತಾರೆ. ಇದರಿಂದ ಏನೂ ಇದಾಗಲ್ಲ. ಎಲ್ಲ ಜಾತಿಗೂ ಎಲ್ಲ ಪ್ರವರ್ಗದವರಿಗೂ ಸಹ ಅಮೌಂಟ್ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗ ಇನ್ನು ಎರಡನೇದೇನು ಅಂತೇಳಿ ಅಂದರೆ, ಜೂನ್ ತಿಂಗಳು, ಜುಲೈ ತಿಂಗಳು ಯಾಕೆ ಬಂದಿಲ್ಲ ಅಂತೇಳಿ ಹೇಳ್ತಿದ್ರಿ. ಈಗ ಏನು ಅಂತೇಳಂದರೆ, 1.78 ಲಕ್ಷ BPL ಕಾರ್ಡಿಂದ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಅಂದರೆ ಅದರಲ್ಲಿ 1.78 ಲಕ್ಷ ಜನರು ತೆರಿಗೆ ಕಟ್ಟುತ್ತಿದ್ದಾರೆ. ಅವರು ಇದು ಫಲಾನುಭವಿಗಳಾಗಿ ಅದರ ಅಮೌಂಟ್ನ ತಗೊಂತಿದ್ದಾರೆ. ಅದಕ್ಕೋಸ್ಕರ ಈಗ ಆ 1.78 ಲಕ್ಷದ ಜನಗಳಲ್ಲಿ ಇವ್ರು ಕೇಳ್ಕೊಂಡಿದ್ದೇನಂತೇಳಂದರೆ, ನೀವು ತೆರಿಗೆ ಕಟ್ಟಿಲ್ಲ ಅನ್ನೋ ಪ್ರಮಾಣ ಪತ್ರ ತಗೊಂಬನ್ನಿ, ನಾವು ಆಮೇಲೆ ಅಮೌಂಟ್ ಕೊಡ್ತೀವಿ ಅಂತೇಳಿ ಹೇಳಿದರು. ಆದರೆ ಇದುವರೆಗೂ ಬರೀ 8,000 ಜನ ಮಾತ್ರ ತೆರಿಗೆ ಪಾವತಿ ಮಾಡಿದ್ದಾರೆ. ಆ 8,000 ಜನಗಳಿಗೆ ಮಾತ್ರ, ಫಲಾನುಭವಿಗಳಿಗೆ ಮಾತ್ರ ಅಮೌಂಟ್ ಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಇನ್ನು ಮಿಕ್ಕಿದಂತಹ ಜನಗಳಿಗೆ ಅಮೌಂಟ್ ಬರೋದಿಲ್ಲ, ನಿಮಗೆ ಅದನ್ನು ನಿಲ್ಲಿಸ್ತೀವಿ, ಅದನ್ನು ಈಗ ಪರಿಶೀಲನೆ ಮಾಡೋದಕ್ಕೋಸ್ಕರ ಈಗ ಅಮೌಂಟ್ನ ತಡೆ ಹಿಡಿದೀವಿ ಅಂತೇಳಿ ಹೇಳಿದ್ದಾರೆ. ಇನ್ನು ಮಿಕ್ಕಿದ ಮೂರನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮಗೆ ಇನ್ನೂ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಈ ತಿಂಗಳೇ ನಿಮಗೆ ಇನ್ನು 9 ದಿನ ಅಂದರೆ 15ನೇ ತಾರೀಕು ಒಳಗೆ ನಿಮಗೆ ಫಸ್ಟ್ನೇ ತಿಂಗಳು ಒಂದು ಕಂತು, ಈ ತಿಂಗಳ ಇಂದೊಳಗೆ ಇನ್ನೊಂದು ಕಂತು, ಅಂದರೆ 2 ತಿಂಗಳ ಅಮೌಂಟನ್ನು, ಈಗ 4,000 ಅಮೌಂಟ್ ನಿಮಗೆ ಇದೇ ತಿಂಗಳು ಹಾಕ್ತೀವಿ ಅಂತ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಇದು ಯಾವುದೇ ರೀತಿ ಗೊಂದಲಕ್ಕೊಳಗಾಗೋದು ಬೇಡ. ಲೋಕಸಭಾ ಚುನಾವಣೆ ಮಾತ್ರ ಸೀಮಿತ ಆಗಿರಲಿಲ್ಲ, ಇದು ಕೊನೆವರೆಗೂ ಇರುತ್ತೆ ನಿಮಗೆ ಅಂತೇಳಿ ಸಹ ಹೇಳಿದ್ದಾರೆ. ಅಂದರೆ ಇದು ನಾವು 5 ವರ್ಷ ರಾಜಕೀಯದಲ್ಲಿ ಎಲ್ಲಿವರೆಗೂ ನಾವು ಈಗ ಅಧಿಕಾರದಲ್ಲಿ ಇರ್ತೀವಿ ಅಲ್ಲಿವರೆಗೂ ಸಹ ಇದು ಇರುತ್ತೆ. ನಾವು ಲೋಕಸಭಾ ಚುನಾವಣೆ ಮಾತ್ರ ಸೀಮಿತ ಮಾಡಿದ್ದಲ್ಲ, ಇದು ಜನರ ಅಭಿವೃದ್ಧಿಗೋಸ್ಕರ ಮಾಡಿರೋದು. ಆದ್ದರಿಂದ ಇದು ಅಮೌಂಟ್ ನಿಮಗೆ ಬಂದೇ ಬರುತ್ತೆ ಅಂತ ಸಹ ಇದು ಹೇಳಿದ್ದಾರೆ ಫ್ರೆಂಡ್ಸ್. ಇದು ಮಹಿಳೆಯರಿಗೆಲ್ಲ ಸಂತೋಷದ ಸುದ್ದಿ. ಅದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.